ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ರಮೇಜಾ ನದಾಫ್ ಅವರ ನೇತೃತ್ವದಲ್ಲಿ ವಿಜಯಪುರ ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಶನಿವಾರ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಯಿತು. ನುಡಿದಂತೆ ನಡೆದ ಕಾಂಗ್ರೆಸ್ ಸರ್ಕಾರ. ಇಂದಿನ ಬಜೆಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಜೆಟ್ ನೀಡುವ ಮೂಲಕ ಕರ್ನಾಟಕಕ್ಕೆ ಎಲ್ಲರಿಗೂ ನೆರವು ತಂದುಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದೇ ಜಾತಿಗೆ ಮೀಸಲಾದಂತವರಲ್ಲ, ಎಲ್ಲ ಜಾತಿಗಳಿಗೆ ಮೀಸಲಾದಂತವರು. ಬಜೆಟ್ನಲ್ಲಿ ಎಲ್ಲರಿಗೂ ಸರಿಸಮಾನವಾಗಿ ಅನುಕೂಲ ಮಾಡಿಕೊಡಬೇಕೆಂದು ಬಹಳ ಯೋಚನೆ ಮಾಡಿ ಬಜೆಟ್ ಮಂಡಿಸಿದರು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ರಮೇಜಾ ನದಾಫ್ ಪತ್ರಿಕಾಗೋಷ್ಠಿಯಲ್ಲಿ ಮಾಧ್ಯಮದ ಮುಂದೆ ಹೇಳಿದರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್ ಕರ್ನಾಟಕ. ಇವತ್ತು ಏನು ನಮ್ಮ 17ನೇ ಬಜೆಟ್, ನಮ್ಮ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು 17ನೇ ಬಜೆಟನ್ನು ಬಿಡುಗಡೆ ಮಾಡಿದ್ದಾರೆ. ಅದರ ಅಂಗವಾಗಿ ನಾವು ಇವತ್ತೆಲ್ಲ ಮಹಿಳೆಯರು, ಮಹಿಳಾ ಕಾಂಗ್ರೆಸ್ ವಿಜಯಪುರ ಜಿಲ್ಲೆ ವತಿಯಿಂದ ನಾವಿವತ್ತು ಪ್ರೆಸ್ ಮೀಟ್ ಹಮ್ಮಿಕೊಂಡಿದ್ದೀವಿ. ನಮ್ಮೆಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲು ನಾನು ನಮಸ್ಕಾರ ಮಾಡಿ ತಿಳಿಸೋದು. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮುಖ್ಯಮಂತ್ರಿಗಳಾದಂಥ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದೊಂದು ಬಜೆಟ್ ನೀಡುವ ಮುಖಾಂತರ ಕರ್ನಾಟಕಕ್ಕೆ ಒಂದು ಹೊಸ ಮೆರುಗನ್ನು ತಂದುಕೊಟ್ಟಿದ್ದಾರೆ ಅಂತ ನಾನು ಅನ್ಕೋತೀನಿ. ಏನಪ್ಪ ಅಂದ್ರೆ ವಿಶೇಷ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದೇ ಜಾತಿಗೆ ಮೀಸಲಾದಂಥವರಲ್ಲ, ಎಲ್ಲ ಜಾತಿಗೂ ಸರಿಸಮಾನವಾಗಿ ಏನು ಕೊಡಬೇಕು ಬಜೆಟ್ನಲ್ಲಿ ಅವರಿಗೆ ಅನುಕೂಲಗಳನ್ನು ಅಂತೇಳಿ ತಿಳ್ಕೊಂಡು ಈ ಒಂದು ಬಜೆಟ್ ಮಂಡನೆ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಾವು ಹೇಳ್ಬೇಕಪ್ಪ ಅಂದ್ರೆ ಮಹಿಳೆಯರಿಗೆ ಒಂದು ಒಳ್ಳೆಯ ಅವಕಾಶಗಳು ಕೊಟ್ಟಿದ್ದಾರೆ. ಇದೇನು ಗ್ಯಾರಂಟಿ ಯೋಜನೆ ಜೊತೆಗೆ ಕೂಡ ವರ್ಷಕ್ಕೆ 2 ಸೀರೆಗಳನ್ನ ಕೊಡುವಂಥ ಒಂದು ರೀತಿಯಲ್ಲಿ ಇದೊಂದು ಸರ್ಕಾರದಲ್ಲಿ ಒಂದು ಮೆಚ್ಚುಗೆ ಪಾತ್ರ ವಹಿಸಿಕೊಂಡಿದ್ದಾರೆ. ಹೆಣ್ಮಕ್ಳ ಪರವಾಗಿ ನಿಲ್ಲುವಂಥ ಸರ್ಕಾರ ಅಂತ ಮತ್ತೊಂದು ಸರ್ತಿ ಸಾಬೀತಾಗಿದೆ. ಯಾಕಪ್ಪ ಅಂದ್ರೆ ಹಿಂದೆ ಇಂದಿರಾ ಗಾಂಧಿಯವರು ಆಳುವಂಥ ಸಮಯದಲ್ಲಿ ಬಡವರಿಗೆ ಅಂತೇಳಿ 2 ಸೀರೆ ಕೊಡ್ತಿದ್ರು ಅವರು ಕೂಡ ರೇಷನ್ನಲ್ಲಿ. ಅದೇ ರೀತಿ ಅದೇ ಒಂದು ತತ್ವ ಸಿದ್ಧಾಂತನ ಒಂದು ಉಳಿಸ್ಕೊಂಡು ನಮ್ಮ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಈಗ ಅದೇ ರೀತಿ ಮಾಡ್ತಿದ್ದಾರೆ. ಪ್ರಜೆಗಳಿಗೆ ನಡೆಸಲ್ಪಡುವುದೇ ಸರ್ಕಾರ ಅಂತೇಳಿ ಏನು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಂಥ ಒಂದು ಸಂದರ್ಭದಲ್ಲಿ ಅದನ್ನು ಅವರು ಓದಿ ಅವರೊಬ್ಬರು ಲಾಯರ್ ಆಗಿದ್ದವರು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಈಗ ಒಂದು ಮುಖ್ಯಮಂತ್ರಿಗಳಾಗಿದ್ದಾರೆ. ಅದು ಒಂದು ಅವರ ತತ್ವ ಸಿದ್ಧಾಂತಗಳನ್ನು ಅವರು ಅಳವಡಿಸ್ಕೊಂಡಿರೋದ್ರಿಂದ ಇವತ್ತೇನಾಗಿದೆ, ಬಡವರ ಪಾಲಿಗೆ ನಮಗೆ ಒಂದು ನ್ಯಾಯ ಸಿಕ್ಕಂತಹ ಒಂದು ಬಜೆಟ್ ಅಂತ ನಾವು ತಿಳ್ಕೊಬೋದು. ಎರಡನೇದೇನಪ್ಪ ಅಂದ್ರೆ ಈಗ ರೈತರಿಗೆ 70 ಲಕ್ಷ ರೈತರಿಗೆ 30,000 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಫ್ರೀ ಝೀರೋ ಅಂದರೆ 0% ಅವರಿಗೆ ಅಮೌಂಟ್ ಕೊಡೋದು, ಬಡ್ಡಿಗೆ ಇಂಟ್ರೆಸ್ಟ್, ಬಿನಾ ಇಂಟ್ರೆಸ್ಟಿಂದ ಅವರಿಗೆ ಅಮೌಂಟ್ ಕೊಡುವಂಥ ಒಂದು ಯೋಜನೆಗಳನ್ನು ತಂದಿದ್ದಾರೆ. ಆಮೇಲೆ ಏನು ಮಕ್ಕಳು ಈಗಿನ ವಾತಾವರಣದಲ್ಲಿ ಹದಗೆಡಬಾರ್ದು ಅಂತೇಳಿ ಅನ್ನೋ ಉದ್ದೇಶಕ್ಕೆ ಸೋಷಿಯಲ್ ಮೀಡಿಯಾ 16 ವಯಸ್ಸಿನಿಂದ ಇರುವಂಥ ಹದಿಹರೆಯದ ವಯಸ್ಸಿನ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾದಿಂದ ದೂರ ಇಡುವಂತಹ ಒಂದು ಯೋಜನೆ ಕೂಡ ನಮ್ಮ ಸರ್ಕಾರ ಇವತ್ತು ಬಜೆಟ್ನಲ್ಲಿ ಮಂಡಿಸಿದೆ. ಯಾಕಪ್ಪ ಅಂದ್ರೆ ಮಕ್ಕಳು ಮುಂದಿನ ನಮ್ಮ ದೇಶದ ಆಸ್ತಿ ಆಗಬೇಕಾಗಿದೆ, ಅದನ್ನು ಆಸ್ತಿ ಆಗಬಾರ್ದು ಅಂತೇಳಿ ಅನ್ನೋ ಉದ್ದೇಶಕ್ಕೆ ಇದೊಂದು ಸರ್ಕಾರದಲ್ಲಿ ಬಹಳ ಮಹತ್ವಪೂರ್ಣವಾದಂಥ ಒಂದು ಬಜೆಟ್ ಅಂತ ನಾವು ಹೇಳ್ಬೋದು. ಮತ್ತು ಅದೇ ರೀತಿ ಈಗ ಬಸವಣ್ಣನವರ ಒಂದು ಜನ್ಮದ ಇದ್ರ ಸಲುವಾಗಿ ಅವರ ಒಂದು ಸ್ಥಾಪನೆಯ ಸಲುವಾಗಿ 25 ಎಕರೆ ಹೊಲಗಳನ್ನು ಕೊಟ್ಟಂಥದ್ದು ಒಂದು ನಮ್ಮ MB ಪಾಟೀಲ್ ಸಾಹೇಬ್ರವರ ನೇತೃತ್ವದಲ್ಲಿ ಇದೊಂದು ನಮಗೆ ಜಿಲ್ಲೆಯಲ್ಲಿ ದೊಡ್ಡ ಕೊಡುಗೆ ಆಗಿದೆ ಅಂತ ನಾವು ಮಾಡ್ತೀವಿ. ಅದೇ ರೀತಿ ಈಗ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ನಿಗಮದಿಂದ ಏನು ಈ ಕಲಬುರಗಿ, ಬಿಜಾಪುರ, ಕೋಲಾರ ಇಲ್ಲೆಲ್ಲ ಎಲ್ಲ ಕಡೆ ಒಂದು ಶಾಲೆಗಳು, ಎಲ್ಲ ವಸತಿ ಶಾಲೆಗಳು ಇತ್ತು. ಆದರೆ CBSE ಪಠ್ಯಪುಸ್ತಕಗಳು ಇದ್ದಿದ್ದಿಲ್ಲ. ಅದನ್ನು ಕೂಡ ಒಂದು ಬಿಡುಗಡೆ ಮಾಡಿದ್ದಾರೆ.
ಈ ಒಂದು ಬಜೆಟ್ನಲ್ಲಿ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ. ಅದೇ ರೀತಿ ಮತ್ತೆ ಹೇಳಬೇಕಪ್ಪ ಅಂದ್ರೆ ಪೊಲೀಸ್ ಠಾಣೆಗಳು ನಮ್ಮ ಬಿಜಾಪುರಕ್ಕೆ 2 ಪೊಲೀಸ್ ಠಾಣೆಗಳು ಸಿಕ್ಕಿದೆ. 12 ಕರ್ನಾಟಕದಲ್ಲಿ 12 ಹೊಸ ಪೊಲೀಸ್ ಠಾಣೆಗಳನ್ನು ಆರಂಭಿಸಿದೆ ಬಜೆಟ್ನಲ್ಲಿ. ಅದನ್ನು ಕೂಡ ಇದು ಒಂದು ಬಜೆಟ್ನಲ್ಲಿ ನಮಗೆ ಅಪೂರ್ವವಾದಂಥದ್ದು. ಏನು ಈಗ ಹೊಸದ ಏನು ಹೇಳಬೇಕು ಹ್ಯಾಂಗೆ ಅರ್ನಾಗಿ ಮಾಡೋದು ಯಾವ ಥರ ನಿಮಗೆ ನಾವು ಏನು ಕೆಲಸ ಮಾಡ್ತೀವಿ, ಏನು ಪ್ರೋಗ್ರಾಮ್ ತಗೊಂಡಿದ್ದೀವಿ ಅದು ಹೇಳಬೇಕು. ಈಗ ನಾವು ಹೇಳ್ಬೇಕಂದ್ರೆ ಸರ್, ನಮಗೆ ಎಲ್ಲರದ್ದು ಸಪೋರ್ಟ್ ಇದೆ. ಎಲ್ಲ ಕಾಸ್ಟಿನವ್ರ ಕಡೆಯಿಂದನೂ ನಮಗೆ ಸಪೋರ್ಟ್ ಇದೆ. ಆಮೇಲೆ ನಾಯಕರ ಕಡೆಯಿಂದನೂ ಸಪೋರ್ಟ್ ಇದೆ. MLA ಮಿನಿಸ್ಟ್ರುಗಳಿಂದನೂ ಸಪೋರ್ಟ್ ಇದೆ. ಮಾಧ್ಯಮದವರಂತೂ ಮೊದಲು ನಮ್ಗೆ ಸಪೋರ್ಟ್ ಇದೆ. ಯಾಕಪ್ಪ ಅಂದರೆ ಎಲ್ಲಿ ನಾವು ಒಂದು ಹೆಜ್ಜೆ ತಪ್ಪಿರ್ತೀವಿ ಅಲ್ಲಿ ನೀವು ಎಚ್ಚೆತ್ಕೊಳ್ರಿ ಅಂತ ಹೇಳ್ಬಿಟ್ಟು ನಮಗೆಲ್ಲ ಅಣ್ತಂಬರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಸಂಘಟನೆ ಕೂಡ ನಾವು ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಹೆಣ್ಮಗಳನ್ನ ಹೊರಗೆ ಬರಲಾರ್ದವ್ರನ್ನ ಕೂಡ ಕರೆದ್ಬಿಟ್ಟು ನಾವು ಸಂಘಟನೆಯಲ್ಲಿ ಬರ್ರಿ, ಯಾಕಂದ್ರೆ ನೀವು ಒಳಗೆ ಕುತ್ಕೊಂಡ್ರೆ ನಮಗೇನು ಅರ್ಥ ಆಗಂಗಿಲ್ಲ. ನಿಮಗೆ ಈಗಿನ ಜನ್ರೇಷನಲ್ಲಿ ರಾಜಕೀಯವಾಗಿ ಏನೇನದ ಏನು ನಡೀತದ ಅನ್ನೋದು ನೀವೆಲ್ಲರೂ ತಿಳ್ಕೊಳ್ಳಿ ಅಂತೇಳಿ ಅನ್ನೋ ಉದ್ದೇಶಕ್ಕೆ ಪ್ರತಿಯೊಂದು ಹೆಣ್ಮಕ್ಳಿಗೂ ನಾವು ಮುಟ್ಟಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಸಂಘಟನೆಯಲ್ಲಿ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿ ಅವರು ಯಾವ ರೀತಿ ಆಡಳಿತ ನಡೆಸಿದ್ರು ಅದೇ ರೀತಿ ಈಗ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಕೂಡ ಅದೇ ರೀತಿ ಒಂದು ಆಡಳಿತ ನಡೆಸ್ಲಕತ್ತಾರ. ನೀವು ಬಂದು ಅದನ್ನು ಉಪಯೋಗ ತೊಗೊಂಡ್ರಿ, ಅಲ್ಲಿ ಮನ್ಯಾಗ ಕೂತ್ಕೊಂಡ್ರೆ ಏನು ಗೊತ್ತಾಗಂಗಿಲ್ಲ. ನಿಮಗೆ ಸರ್ಕಾರದೊಳಗೆ ಏನೇನು ಯೋಜನೆಗಳು ಅದಾವ ಅನ್ನೋದು ಒಂದು ಮಾಹಿತಿ ತಿಳ್ಕೊಡ್ರಿ, ಅದೇ ರೀತಿ ಮನೆಗೆ ಅನುಕೂಲ ಮಾಡ್ಕೊಡ್ರಿ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಅವ್ರನ್ನ ಹೊರ ಕರ್ಕೊಂಡು ಬಂದು ಸಂಘಟನೆ ಮಾಡುವಲ್ಲಿ ನಾವು ಯಶಸ್ವಿ ಆಗ್ಲಕತ್ತೀವಿ. ಈಗ ತಿಂಗಳಿಗೆ 2,000 ರೂಪಾಯಿ ಏನು ಗೃಹಲಕ್ಷ್ಮಿ ಹಣ ಹಾಕ್ತಾರ್ರಿ, ಅದೇ ಸರಿಯಾಗಿ ತಲುಪ್ತಾ ಇಲ್ಲ ಕೆಲವರಿಗೆ. ಈಗ ಅದ್ರ ಜೊತೆಗೆ ಮತ್ತೆ 2 ಸೀರೆಯನ್ನ ಸರ್ಕಾರ ಏನು ಸುಗಮವಾಗಿ ತಲುಪಿಸುವಂತ ಕಾರ್ಯ ಮಾಡ್ತದ ಹೀಗೆ ಅನ್ನುವಂಥದ್ದು? ಖಂಡಿತ ಖಂಡಿತ. ಯಾಕಪ್ಪ ಅಂದ್ರೆ ಕೊಟ್ಟು ಮಾತಂತೆ ನಡೆಯುವಂಥ ಸರ್ಕಾರ ನಮ್ಮದು ಕಾಂಗ್ರೆಸ್ ಸರ್ಕಾರ. 2 ದಿನ ಹೆಚ್ಚು ಕಮ್ಮಿ ಆಗಿರ್ಬೋದು, ಬಟ್ ಯಾವ ಯೋಜನೆಗಳನ್ನು ನಿಲ್ಲಿಸಿಲ್ಲ. ಅವ್ರು ಕೊಟ್ಟು ಮಾತಿನಾಗೆ ನಡ್ಕೊಂಡಿದ್ದಾರೆ. ಹಿಂದೆ BJPಯವರು 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಒಳ್ಳೆ ಭರವಸೆ ಅಂತೂ ಕೊಟ್ಟಿಲ್ಲ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. ಭರವಸೆ ಏನು ಕೊಟ್ಟಿದ್ದಾರೆ ಅದನ್ನು ಈಡೇರಿಸ್ತಾ ಇದ್ದಾರೆ. ನಾವು ನಾಳೆ ಅಂತ ಇಟ್ಕೊಂಡಿಲ್ಲ ಸರ್, ಬಟ್ ಈ 2-3 ದಿನದ ನಮ್ದು ಡೇಟ್ ಇದೆ. ಆ ಡೇಟನ್ನು ನಾವು ಫಿಕ್ಸ್ ಮಾಡಿಕೊಂಡು ಒಂದು ಕಾರ್ಯಕ್ರಮ ಇಟ್ಕೊಳ್ಬೇಕಂತ ಅನ್ಕೊಂಡಿದ್ದೀವಿ. ಯಾಕಂದ್ರೆ ಗ್ಯಾರಂಟಿ ಒಂದು ತೊಗೊಂಡಿದ್ದಾರೆ. ಅದೇ ರೀತಿ ಮತ್ತು ಮಹಿಳೆಯರಿಗೆ ಏನೇನು ಅನುಕೂಲಗಳು ಬೇಕು, ಆಮೇಲೆ ಮಹಿಳೆಯರು ಯಾವ ವಿಷಯದಲ್ಲಿ ಹಿಂದದಾರ ಅವ್ರನ್ನ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡುವಲ್ಲಿ ನಾವು ಒಂದು ಸ್ವಲ್ಪ ಪಾತ್ರ ವಹಿಸ್ಬೇಕಂತ ಅನ್ಕೊಂಡಿದ್ದೀವಿ. ಮಹಿಳಾ ದಿನಾಚರಣೆ ಯಾವ ರೀತಿಯ ಕಾರ್ಯಕ್ರಮ ಮಾಡೋದು? ಯಾವ ರೀತಿಯಪ್ಪ ಅಂದರೆ ಈಗ ಯಾರು ಸಬಲರಿದ್ದಾರೆ, ವಿಧವೆಯರು, ಹ್ಯಾಂಡಿಕ್ಯಾಪ್ಸ್, ಈ ಥರ ಯಾರು ಅವರು ಅನಾನುಕೂಲತೆ ಇರುವಂಥ ನಮ್ಮ ಮಹಿಳೆಯರನ್ನ ಕರೆಸಿ ಅವ್ರನ್ನ ಅವ್ರದ್ದೇ ಆದಂಥದ್ದು ಒಂದು ರೀತಿಯಲ್ಲಿ ನಾವು ಅವ್ರನ್ನ ಕಷ್ಟ ಸುಖಗಳನ್ನ ಆಲಿಸುವಂಥ ಒಂದು ದಿನ ಇಟ್ಟುಕೊಂಡು ಅವತ್ತು ಮಹಿಳಾ ದಿನಾಚರಣೆ ಅಂದರೆ ಅವರು ನಮ್ಮ ಜೊತೆ ಅವ್ರಿಗೇನು ಕೊರತೆ ಇಲ್ಲ, ನಾವು ನಿಮ್ಮ ಜೊತೆ ಅದೀವಿ ಅನ್ನೋದೊಂದು ಇಟ್ಕೊಂಡು ಕಾನ್ಸೆಪ್ಟ್ ಇಟ್ಕೊಂಡು ಅವ್ರಿಗೆ ನಾವು ಮಹಿಳಾ ದಿನಾಚರಣೆ ಮಾಡ್ಬೇಕಂತ ಅನ್ಕೊಂಡು. ಈಗ ಸಿದ್ದರಾಮಯ್ಯನವರು ಬಜೆಟ್ ಒಳಗೆ ಜಿಲ್ಲೆಗೆ ಒಂದು ಬಂಪರ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬರ್ತಾ ಇರುವಂಥದ್ದು. ಈಗ ಅದೇ ರೀತಿ ನೀವು ಇಲ್ಲಿ ಮಹಿಳಾ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷೆಯಾಗಿ ಏನಾದರೂ ಜಿಲ್ಲೆಯ ಮಹಿಳೆಯರಿಗೆ ನಿಮ್ಮ ಕಡೆಯಿಂದ ಏನಾದರೂ ಕೊಡುಗೆ ಕೊಡ್ತಿದ್ದೀರಾ ಮಹಿಳಾ ದಿನಾಚರಣೆ? ನಮ್ಮ ಕಡೆಯಿಂದ ಅನ್ನೋಕ್ಕೆ ಪ್ರತಿಯೊಬ್ಬ ಜಿಲ್ಲೆ ಅನ್ನೋದಕ್ಕಿಂತ ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಒಳ್ಳೆಯ ಬಂಪರ್ ಬಹುಮಾನನೇ ಇದ್ದಂಗಿದೆ. ಇದು ಮೋಸ್ಟ್ಲಿ ನಮ್ಮ ಬಿಜಾಪುರದಲ್ಲಿ ಏನಪ್ಪ ಅಂದ್ರೆ ಬಸವನಾಡಿನಲ್ಲಿ ಇರುವಂಥ ನಮಗೆಲ್ಲರಿಗೂ ಕೂಡ ನಾವೆಲ್ಲರೂ ಹುಟ್ಟಿರೋದೇ ಧನ್ಯ ಅಂತ ನಾವೊಂದು ಬಂಪರ್ ಅಂದ್ಕೊಂಡಿದ್ವಿ. ಈಗ ನಾಳೆನೇ ಮಹಿಳಾ ದಿನಾಚರಣೆ ಇರೋದ್ರಿಂದರಲ್ಲಿ ಅವಾಗಿಂದನೇ ಸ್ಟಾರ್ಟ್ ಮಾಡ್ತಾರಾ ಹೇಗೆ? ನಿಮ್ಮ ಇವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದೇನು 2 ಸೀರೆ ಕೊಡೋದು, ಗೃಹಲಕ್ಷ್ಮಿ ಹಣದ ಜೊತೆಗೇನೆ 2 ಸೀರೆ ಅನ್ನುವಂಥದ್ದು, ನಾಳೆ ಮಹಿಳಾ ದಿನಾಚರಣೆ ದಿನಾನೇ ಮಹಿಳೆಯರಿಗೆ ಏನೋ ಹಂಚಿಕೆ ಮಾಡುವಂಥದ್ದು ಏನಾದರೂ ಅದೆಲ್ಲ ಈಗ ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ. ರಾಜ್ಯ ನಾಯಕರುಗಳು ಅದನ್ನ ಆಲಿಸಿ ಅದನ್ನು ಕ್ಲಿಯರ್ ಮಾಡ್ತಾರೆ. ಜೋರ್ ಮಾತಾಡ್ರಿ ಸ್ವಲ್ಪ. ಇವ ನಮ್ಮ ಮನೆಯ ಮಗನೇ ಜನಿಸಿ ಅನ್ನುವ ರೀತಿಯಲ್ಲಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಯಾದ 7ನೇ ಬಜೆಟನ್ನು ಮಂಡಿಸಿದ್ದು ನಮಗೆಲ್ಲ ತುಂಬ ಖುಷಿ.
ಅಂದರೆ ಈ ರೀತಿಯಾಗಿ ಇನ್ನೂ ತನಕ ಯಾರೂ ಮಾಡಿಲ್ಲ. ಅಂಥ ಒಂದು ಬಜೆಟನ್ನು ಮಂಡಿಸೋದು ಭಾಳ ಸುಲಭದ ಕೆಲಸ ಅಲ್ಲ. ಯಾಕಂದರೆ ಪ್ರಾಂತ್ಯವಾದ, ಜಾತಿವಾದ ಮತ್ತು ಎಲ್ಲ ರೀತಿಯಿಂದಲೂ ಸಮಾನತೆಯನ್ನು ಸಾಧಿಸಬೇಕು. ಯಾವ ಪಕ್ಷಕ್ಕೂ ಭೇದ ಭಾವ ಮಾಡದೆ ಒಂದೇ ಲಕ್ಕಡಿಯೊಳಗೆ ಎಲ್ಲರನ್ನು ತೂಗುವಂಥ ಕೆಲಸ ಅವರು ಮಾಡಬೇಕಾಗ್ತದೆ. ಆ ಬಜೆಟ್ ಅನ್ನೋದು ಭಾಳ ಜಟಿಲವಾದಂಥ ಕಾರ್ಯ. ಆದರೆ ಸುಲಲಿತವಾಗಿ ಅವರು 17 ವರ್ಷ ತನಕ ಮಾಡುವಂಥದ್ದು ಅದು ಶ್ಲಾಘನೀಯವಾದಂಥ ಕೆಲಸ. ಈ ಒಂದು ನಿಟ್ಟಿನೊಳಗೆ ಹಲವಾರು ಯೋಜನೆಗಳನ್ನು ಹಾಕುವಂಥದ್ದು ನಾವು ನಿನ್ನೆಯಿಂದ ಎಲ್ಲರೂ ನೋಡಿದವರು. ನಮ್ಮ ಬಿಜಾಪುರ ತಾಲೂಕು ಹಲವಾರು ಯೋಜನೆಗಳು ಬಂದಾವೆ. ಅದೇ ರೀತಿ ಶ್ರೀಮಾನ್ಯ ನಮ್ಮ ಸಂವಿಧಾನ ರಚನೆಕಾರರು ಅಂಬೇಡ್ಕರ್ ಅವರು ಎಲ್ಲೆಲ್ಲಿ ತಿರುಗಾಡಿದ್ರು ಅಲ್ಲೆಲ್ಲನೂ ಕೂಡ ಹಾಸ್ಟೆಲ್ಗಳನ್ನು, ಶಾಲೆಗಳನ್ನು, ಪಬ್ಲಿಕ್ ಸ್ಕೂಲ್ಗಳನ್ನು ಮಾಡುವಂಥ ಒಂದು ಅಮೋಘವಾದ ವಿಚಾರವನ್ನು ಬಂದಿದ್ದು ಪೂರ್ಣ ಕಟ್ಟಡದ ಮಹಿಳೆಯರು ಸ್ವಾಗತ ಮಾಡ್ತಾರೆ. ಮತ್ತು ಮಹಿಳೆಯರಿಗೆ ಬಂಪರ್ ಬಹುಮಾನನೇ ಅದ ಇದ್ರೊಳಗೆ ನೋಡಿದರೆ ಯಾಕಂದ್ರೆ ನಾವು ಬಸ್ನ ಫ್ರೀ ಅಡ್ಡಾಡ್ತೀವಿ, ಅದು ಮೊದಲಿಂದ ಬಂದ ನಂತರ ಈಗ ಇನ್ಕ್ಲೂಡ್ ಆಗೇ ಆಗ್ತದಲ್ಲ. ಈ ಸೀರೆಗಳನ್ನು ಕೊಡ್ತೀವಿ ಅಂತಂದರೆ ವರ್ಷಕ್ಕೊಮ್ಮೆ ಮನೆಯೊಳಗೆ ಸೀರೆ ಕೊಡಿಸೋದೇ ಕಠಿಣ ಆಗಿರ್ತದೆ. ಅಂತಂದ್ರೆ ಸರ್ಕಾರದವರೇ 2 ಸೀರೆ ಕೊಡ್ತಾರೆ ಅಂತಂದ್ರೆ ಅದಕ್ಕಿಂತ ಹೆಚ್ಚಿನ ಸಂತೋಷವನ್ನು ಮಾಡ್ಕೊತೀವಿ ನಮ್ಮ ಬಡ ಮಹಿಳೆಯರಿಗೆ. ಯಾಕಂದರೆ ಬಸ್ನೊಳಗೆ ಹೆಚ್ಚಿಗೆ ನಾವು ನೋಡ್ತೀವಿ BJPಯವರೇ ಅಡ್ಡಾಡ್ತಾರೆ, ಆದರೆ ಬೈಯೋದು ಮಾತ್ರ ನಮ್ಮನ್ನು ಬೈತಾರೆ, ಕಾಂಗ್ರೆಸ್ನವ್ರು ಬೈತಾರೆ. ಎಲ್ಲ ನೌಕರದಾರೇ ಎಲ್ಲ ಸರ್ಕಾರದವ್ರು ನೌಕರಿಯೊಳಗೆ ಇದ್ದವರೇ ಬಸ್ನೊಳಗೆ ಅಡ್ಡಾಡ್ತಾರೆ. ಅದನ್ನು ಮಾತ್ರ ನಮಗೆ ಟೀಕಾ ಮಾಡ್ತಾರೆ. ಅದನ್ನು ಬಿಡಬೇಕಾಗಿದ್ದರು ಅವರು. ನಾನು ಹೇಳೋದಿಷ್ಟೇ, ನಮ್ಮ ಮಹಿಳೆಯರಿಗೆ ಪೂರ್ಣ ಪ್ರಮಾಣದಲ್ಲಿ ಸವಲತ್ತುಗಳನ್ನು ಕೊಡ್ತಾರೆ. ಮತ್ತು ಈಗ ನಾವು ನೋಡ್ತೀವಿ ಎಲ್ಲ ಮಹಿಳೆಯರಿಗೆ ನೀವು ಸ್ವಸಹಾಯದಿಂದ ಏನಾದರೂ ಮಾಡ್ತಿದ್ರಿ ಅಂದರೆ ನಾವು ಸಹಾಯ ಮಾಡ್ತೀವಿ. ಮತ್ತು SC ST ಅವರಿಗೆ 10 ಲಕ್ಷ ತನಕನೂ ಅವರಿಗೆ ಸಾಲ ಸೌಲಭ್ಯ 4% ಕೊಡಾಕ್ತಾರೆ. ಕೇವಲ 4% ಯಾವ ನಾವಿಕರಿರ್ಬೋದು, ತಲೆಗೂದಲನ್ನು ತೆಗೆಯುವಂಥದ್ದು, ಮಡಿವಾಳರಿರ್ಬೋದು, ಅಂಥವ್ರಿಗೆಲ್ಲ ಕೇವಲ 4% ಅವರು ಒಂದು ಈಗ ತಮ್ಮ ಬಜೆಟ್ನೊಳಗೆ ಮಂಡನೆಯನ್ನು ಮಾಡಿದ್ದಾರೆ. ಈ ನಿಟ್ಟಿನೊಳಗೆ ಹಲವಾರು ಯೋಜನೆಗಳು ಬಿಜಾಪುರಕ್ಕೂ ಬಂದವು. ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಬಿಜಾಪುರದೊಳಗೆ PPP ಮಾದರಿ ಒಳಗೆ ಬಿಟ್ಟು ನಾವು ಸರ್ಕಾರಿ ಕಾಲೇಜುಗಳನ್ನು ಬೇಡಿದ್ದೀವಿ. ಮೆಡಿಕಲ್ ಕಾಲೇಜು ನಮ್ಮ ಸರ್ಕಾರಿ ದವಾಖಾನೆಯೊಳಗೆ ಅದನ್ನು ನಾವು ಕೈ ಬಿಟ್ಟಿವಿ ಅಂತೇಳಿ ಲಾಸ್ಟ್ ಸಲ ಬಂದಂತಾಗ ನಮ್ಮ ಭಾಷಣದಲ್ಲಿ ಹೇಳಿದ್ದು. ಅದೇ ನಿಟ್ಟಿನೊಳಗೆ ಸಮಗ್ರವಾಗಿ ವಿಸ್ತಾರವಾದ ಚಿತ್ರಣವನ್ನು ಓಡಿಸಲಾಗಿ ನಮ್ಮ ಬಜೆಟ್ನೊಳಗೆ ಅದನ್ನು ತಿಳಿಸಲಾಗಿದೆ. ವಿಸ್ತೃತವಾದರೆ ಬರೋದೇನು ಈಗಾಗಲೇ ಏನಿದೆ ಅಲ್ಲಿ ಹಾಸ್ಪಿಟಲ್ ಮುಂದೆ ಡೆವಲಪ್ಮೆಂಟ್ ಮಾಡಿಸಲಾಗಿ ಏನೇನು ಬೇಕು, ಮುಂದೆ ಯಾವ ಖರ್ಚುಗಳು ಎಷ್ಟೆಷ್ಟು ಪ್ರಮಾಣಗಳು ಬೇಕಾಗ್ತದೆ ಅನ್ನುವಂಥದ್ದು ಒಂದು ಚಾರ್ಟ್ ಮಾಡಿ ಕೊಡಬೇಕಾದಂಥ ಕರ್ತವ್ಯ. ಅದಕ್ಕೊಂದು ನಿಗಮವನ್ನು ಸ್ಥಾಪನೆ ಮಾಡ್ಯಾರ. ಅದಕ್ಕೆ ಕೆಲವೊಂದು ಕಮಿಟಿ ಮಾಡ್ಯಾರ. ಆ ಕಮಿಟಿಯವರು ಶೀಘ್ರವಾಗಿ ಅದನ್ನು ಕೊಡ್ತಾರೆ. ಆ ನಿಟ್ಟಿನವರು ಬಡವರಿಗೆ ಭಾಳ ಅನುಕೂಲ ಆಗುತ್ತೆ. ಯಾಕಂದರೆ ಬಡ ಮಕ್ಕಳು ಅಲ್ಲೇ ಎಜುಕೇಷನ್ ತಗೋತಾರೆ. ನಮ್ಮ ಸ್ಲಮ್ನೊಳಗೆ ಇದ್ದವರು ಕೂಡ ಡಾಕ್ಟರ್ ಆಗ್ತಾರೆ. ನಾವೆಲ್ಲ ಬಯಸೋದು ಅದೇ. ದೊಡ್ಡವರು ಏನೆಲ್ಲ ಕೋಟಿಗಟ್ಟಲೆ ಕೊಟ್ಟು ರೊಕ್ಕ ಕೊಟ್ಟುಕೊಂಡ್ರೆ ಏನೂ ಆಗ್ತಿಲ್ಲ. ಅದಕ್ಕೆ ಸ್ಲಮ್ನಲ್ಲಿ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಸಾರಿಗೆ ಮತ್ತು ಅಲ್ಲಿ ಏನೆಲ್ಲ ಡಾಕ್ಟರ್ ಆಗುವಂಥ ಅವಕಾಶ ಅವರಿಗೆ ಸಿಗುವಂಥದ್ದು. ಮತ್ತು ಒಕ್ಕಟ್ಟಿಯಾಗಿ ಔಷಧಿಗಳನ್ನು ತಂದ್ರೆ ಎಲ್ಲನೂ ನಾವು ರೊಕ್ಕ ಕೊಟ್ಟು ಹೋಗ್ಬೇಕಾಗ್ತದೆ. ಈ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ ಮತ್ತು ಅವು ಎರಡು ಸೇವ್ ಆಗಿಬಿಡ್ತಾವೆ. ಅದಕ್ಕಾಗಿ ಬಡವರಿಗೆ ಕೊಡುವಂಥ ಏನು ಇದನ್ನು ಘೋಷಣೆ ಮಾಡ್ಯಾರ, ಇದು ಕೂಡ ನಾವು ಸ್ವಾಗತ ಮಾಡ್ತೀವಿ. ಮತ್ತು ಸೈನಿಕ್ ಸ್ಕೂಲನ್ನು ಉನ್ನತೀಕರಣ ಮಾಡ್ಲಿಕ್ಕಿದ್ದಾರೆ ಅವರು. ಸೈನಿಕ್ ಸ್ಕೂಲ್ ಭಾಳ ಕಂಡೀಷನ್ ಕೆಟ್ಟಿತ್ತು. ಅದರಲ್ಲಿ ಹಿಂದಿನ ಕೆಲವೊಂದು ರೂಮ್ಗಳಾಗಲಿ, ಕೆಲವೊಂದು ಗ್ರೌಂಡ್ಗಳಾಗಲಿ ಅಲ್ಲಿ ಭಾಳಷ್ಟು ಕೆಟ್ಟಿತ್ತು. ಅದನ್ನು ಪೂರ್ಣ ಪ್ರಮಾಣವಾಗಿ ಮಾಡೋ ಸಲುವಾಗಿ ಈ ನಿಟ್ಟಿನೊಳಗೆ ಸುಮಾರು ಕ್ರಮಗಳನ್ನು ಅವರು ಕೈಗೊಂಡಾರ. ನಮ್ಮ ಬಬಲೇಶ್ವರ ಕ್ಷೇತ್ರಕ್ಕಂತೂ ಬೇಕಾದಷ್ಟು ಕೊಡುಗೆಗಳನ್ನು ಕೊಟ್ಟಾರ. ಇಲ್ಲಿ ಎಲ್ಲ ಜಿಲ್ಲೆಯೊಳಗೆ, ಇಡೀ ಜಿಲ್ಲೆಯೊಳಗೆ ಸಮಗ್ರವಾದ ಬದಲಾವಣೆ ನಮ್ಮ ಬಿಜಾಪುರ ಜಿಲ್ಲೆಗೆ ಮಾತ್ರ ಭರ್ಪೂರ್ ಅದ ಅಂತ ನಾವು ಸ್ವಸಂತೋಷದಿಂದ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಾನು ಹೇಳಿಕೆ ಇಚ್ಛೆಪಡ್ತೀನಿ. ನನ್ನ ಹೆಸರು ವಿದ್ಯಾವತಿ ಹೆಣ್ಮಕ್ಳಿಗೆ ಅಡ್ವೊಕೇಟ್. ನಾನು 15 ವರ್ಷದಿಂದ ಇಲ್ಲಿ ಅಧ್ಯಕ್ಷರಾಗಿ ಮಾಡಿದ್ದೆ. ಈ ಸ್ಟೇಟ್ನೊಳಗೆ ಉಪಾಧ್ಯಕ್ಷರಾಗಿದ್ದೆ. ಥರ ಏನಿಲ್ಲ ಅನಿಸುತ್ತೆ ನಮಗೆ. ಈಗ ಯಾಕಂದರೆ ಅಲ್ಲಿ ಅವರವರು ರೂಪುರೇಷೆಗಳು ಏನು ಹಾಕ್ಕೊಂಡಿದ್ದಾರೋ ಅವರು ರಾಜ್ಯ ನಾಯಕರುಗಳಿಗೂ ಬಜೆಟ್ನೊಳಗೆ ಯಾವ ರೀತಿ ಮಾಡ್ಬೇಕನ್ನೋದು ಒಂದು ಚರ್ಚೆ ಮಾಡಿ ಇದನ್ನು ಮಾಡಿರ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಾಯಕರ ಜೊತೆ ಮಾತಾಡ್ಕೊಂಡು ಮುಂದೆ ನಾನು ತಿಳಿಸ್ತೀನಿ. ಅಂದರೆ ಈಗ ಸೀರೆ ಕೊಡೋ ಬದಲು ಇದೆಲ್ಲ ವಿದ್ಯಾರ್ಥಿಗಳಿಗೆ ಅಲ್ಲಿ ಮತ್ತು ಬೇರೆ ರೀತಿಯ ಸ್ಪೆಷಲಿಟಿಗಳನ್ನು ಮಾಡ್ಬೋದಿತ್ತು. ಆದರೂ ಕೂಡ ಅದು ರಾಜ್ಯದಲ್ಲಿಯೇ ಏಕೈಕ ಒಂದೇ ಮಹಿಳಾ ಯೂನಿವರ್ಸಿಟಿ ಇರುವಂಥದ್ದು. ಅದನ್ನು ಈ ಸರ್ಕಾರ ಕೊಟ್ಟಿದ್ದಾರೆ. ಅವ್ರು ಏನು ಕೊಟ್ಟಾರ ಅನ್ನೋದು ನಮ್ಗೆ ಗೊತ್ತಾಗಿತ್ತು ಅಂದರೂ ನಾವು ಅದನ್ನು ಕಡೆಗಣನೆ ಮಾಡ್ಯಾರ ಅಂತ ಹೇಳಿ ಸಾಧ್ಯತೆ. ಅವ್ರು ಏನು ಕೊಟ್ಟಾರ ಅಂತ ನಮ್ಗೆ ಗೊತ್ತಿಲ್ಲ ಅಂತ ನಾವು ಏನು ಕಡೆಗಣನೆ ಮಾಡ್ಯಾರ ಅಂತ ಹೇಳಿ ಕಂಡು ಕೃಷಿ ಮಾಡಬೇಕು, ಕೃಷಿ ಕೊಡಬೇಕಂತ ಅಪೀಸ್ಮೆಂಟ್ ಅಂತ ಅಂತಾರಲ್ಲ,
ಅದು ಆ ಬಜೆಟ್ ಅದ ಅಂತಾರೆ ಅವರು. ಆ ಥರ ಏನಿಲ್ಲ, ಸರ್ವಧರ್ಮದ ಪ್ರಕಾರ ಎಲ್ಲರಿಗೂ ಏನೇನು ಕೊಡಬೇಕೋ ಆ ಥರ ಕೊಟ್ಟಿದ್ದಾರೆ. ಇದು ಯಾಕಪ್ಪ ಅಂದರೆ ಯಾರಿಗೂ ಹತಾಶರ ಆಗೋಂಥದ್ದಂಥ ಬಜೆಟು. ಮೈನಾರಿಟಿ ಅಂತೇನಿಲ್ಲ, ಎಲ್ಲ ಕಾಸ್ಟಿದವ್ರಿಗೂ ಕೊಟ್ಟಿದ್ದಾರೆ, ಎಲ್ಲ ಹಿಂದೂ ವರ್ಗದವ್ರಿಗೆ ಮತ್ತು ಲಿಂಗಾಯತರಿಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಆ ಥರ ಏನು ಸ್ಪೆಷಲ್ ಅಂತ ಇಲ್ಲ. ನಾವು ಸ್ಟಾರ್ಟಿಂಗ್ಗೆ ಹೇಳಿದ್ದೀವಿ ಇವನಾರ್ವ ಅಂತ, ಅವ್ರು ಯಾವುದಕ್ಕೂ ಕೊಡಲಿಲ್ಲ. ಆದರೆ ಹೆಚ್ಚಿಗೆ ಬಿಜೆಪಿ ಕೆಲಸ ಬರೀ ಅದನ್ನ ಮಾಡೋದು ಇದನ್ನ ಮಾಡೋದು ಅದು ಇದು ಅಂತ ಅಪವಾದ ಕೊಡೋದಷ್ಟೇ. ಬಟ್ ನಮ್ಮ ಕಾಂಗ್ರೆಸ್ನವ್ರನ್ನ ಲೆಕ್ಕಕ್ಕೆ ತಗೊಂಡ್ರೆ ಅವ್ರು ಬಿಜೆಪಿ ಅವರು ಯಾವುದೂ ಅಲ್ಲ. ನಾವು ಹೇಳ್ದಂತೆ ನಡೆದಿದ್ದೀವಿ, ನುಡಿದಿದ್ದೀವಿ. ಅದೇ ರೀತಿ ಅವರು ಬರೀ ಅಪವಾದಗಳಿಗೆ ಅಷ್ಟೇ ಅವರು ಬಿಜೆಪಿಯವರು ಅಪವಾದಗಳನ್ನು ನೀಡೋಕ್ಕಷ್ಟೇ ಇರೋದು. ಬರೀ ಒಂದು ಮನೆ ಇಮಿಟೇಷನ್ ಅದು ನಾವು ನಮ್ಮ ಮಾಡಬಾರ್ದು ಏನೂ ಅಂತ ಇಲ್ಲ. ಇಲ್ಲ. ನಮ್ಮ ಎಲ್ಲ ರಾಷ್ಟ್ರೀಯ ಭಾಷೆಗಳು ನಮಗೆ ಮಾನ್ಯತೆ ಕೊಡ್ತಾವೆ. ಎಲ್ಲ ಭಾಷೆಗಳಿಗೂ ನಾವು ಕೊಡ್ತೀವಿ. ಯಾವ ಪೇಪರ್ಗೆ ಯಾವ ಅಡ್ವರ್ಟೈಸ್ ಕೊಡಬೇಕು. ಒಂದು ಮುಸ್ಲಿಂ ಪತ್ರಿಕೆ ಇತ್ತು ಅಂದರೆ ನಾವು ಮುಸ್ಲಿಮ್ರೊಳಗೆ ಕೊಡಬೇಕಾಗ್ತದೆ, ಹಿಂದೂರಿಗೆ ಕೊಡಬೇಕಾಗ್ತದೆ. ಕನ್ನಡ ಇತ್ತು ಅಂದರೆ ಕನ್ನಡದೊಳಗೆ ಕೊಡಬೇಕಾಗ್ತದೆ. ಕಾಮನ್ ಸೆನ್ಸ್ ಎಲ್ಲಾದರೂ ಮಾತಾಡ್ತಾರೆ ಅಂತಂದ್ರೆ ನಾವು ಏನು ಹೇಳಲಿಕ್ಕೆ